ಕಣ್ಣು ಹಾಯಿಸಿದಷ್ಟು ದೂರವು ಸಾಲುಗಟ್ಟಿ ನಿಂತ ಪಶ್ಚಿಮ ಘಟ್ಟಗಳ ಸಾಲು. ಮುಗಿಲಿಗೂ ನೆಲಕ್ಕೂ ಸಮಾಗಮ ನಡೆಸುವ ಹಸಿರ ದೇಗುಲದ ಬೀಡು. ಕಣ್ಣು ತುಂಬುವಷ್ಟು ಮುದ ನೀಡುವ ಅವರ್ಣನೀಯ ಪ್ರಕೃತಿ ಸೊಬಗು. ಸಹಸ್ರಾರು ಜೀವರಾಶಿಗಳಿಗೆ ಉಸಿರು ಕೊಟ್ಟ ಪುಣ್ಯತಾಣ. ಅಪರೂಪದ ಸಸ್ಯ ಪ್ರಾಣಿ ವರ್ಗ, ನೊರೆ ಉಕ್ಕಿ ಹರಿಯುವ ಜಲಪಾತಗಳು, ಮೈತುಂಬಿ ಹರಿಯುವ ಪವಿತ್ರ ನದಿಗಳು. ಇಷ್ಟೆಲ್ಲ ಸಂಪದ್ಭರಿತ ಉತ್ತರ ಕನ್ನಡದ ಪವಿತ್ರ ನದಿಗಳ ಮೇಲೆ ಈಗ ಸರ್ಕಾರದ ಕಣ್ಣು ಬಿದ್ದಿದೆ. ನೀರಾವರಿ ವಿದ್ಯುತ್ ಯೋಜನೆ ಅಂತ ಹೇಳಿದ ತಕ್ಷಣ ಸರ್ಕಾರಕ್ಕೆ ಮೊದಲು ನೆನಪಾಗೋದೆ ಸಮೃದ್ಧ ಉತ್ತರ ಕನ್ನಡ ಜಿಲ್ಲೆ. ಈಗ ಅಘನಾಶಿನಿ ವೇದಾವತಿ ನದಿ ತಿರುವು ಯೋಜನೆ ಸಹ ಸದ್ದಿಲ್ಲದಂತೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಅಷ್ಟೇ ಅಲ್ಲ, ಬೇಡ್ತಿ ವರದಾ ನದಿ ಜೋಡಣೆಗೂ ಸರ್ಕಾರ ಹಪಹಪಿ ಮಾಡ್ತಿರುವಂಥದ್ದು. ಹಾಗಿದ್ರೆ ಏನಿದು ಅಘನಾಶಿನಿ ವೇದಾವತಿ ನದಿ ತಿರುವು ಯೋಜನೆ? ಏನಿದು ಬೇಡ್ತಿ ವರದಾ ನದಿ ಜೋಡಣೆ ಯೋಜನೆ? ಉತ್ತರ ಕನ್ನಡ ಜಿಲ್ಲೆ ಮೇಲೆ ಇದು ಯಾವ ರೀತಿಯ ಪ್ರತಿಕೂಲ ಪರಿಣಾಮ ಬೀರುತ್ತೆ? ಕೆಲವೊಂದು ಪರಿಸರ ತಜ್ಞರು ಇದ್ರ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನೆಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ನಿಮ್ಮ ಮುಂದಿಡುವಂತಹ ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ. ಮೊದಲನೇದಾಗಿ ಅಘನಾಶಿನಿ ವೇದಾವತಿ ನದಿ ತಿರುವು ಯೋಜನೆ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೋದು ಅಂತ ಹೇಳಿದರೆ, ಅಘನಾಶಿನಿ ನದಿಯನ್ನು ಚಿತ್ರದುರ್ಗ ಜಿಲ್ಲೆಯ ವೇದಾವತಿ ನದಿಗೆ ಜೋಡಿಸುವ ಯೋಜನೆಯನ್ನು ರೂಪಿಸಲಾಗಿದೆಯಂತೆ. ರಾಜ್ಯ ಜಲಸಂಪನ್ಮೂಲ ಇಲಾಖೆ ಈ ಯೋಜನೆಯನ್ನು ರೂಪಿಸಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬಾಳೆಕೊಪ್ಪ ಬಳಿ ಅಘನಾಶಿನಿ ನದಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡಿ ಆ ನೀರನ್ನು ವೇದಾವತಿ ನದಿಯ ವಾಣಿವಿಲಾಸ ಜಲಾಶಯಕ್ಕೆ ಸಾಗಿಸುವಂತಹ ಯೋಜನೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆಯಂತೆ. ಈ ಯೋಜನೆಯಲ್ಲಿ ಬರೋಬ್ಬರಿ 194 ಕಿಲೋಮೀಟರ್ ಉದ್ದದ ಪೈಪ್ಲೈನನ್ನು ಅಳವಡಿಕೆ ಮಾಡಿ ಅಘನಾಶಿನಿ ನದಿಯಿಂದ 35 TMC ನೀರನ್ನು ಎತ್ತಿ ಸಾಗಿಸುವಂಥ ಉದ್ದೇಶವನ್ನು ಈ ಯೋಜನೆಯಲ್ಲಿ ಮಾಡಲಾಗಿದೆಯಂತೆ. ಈ ಯೋಜನೆಗೆ 23,000 ಕೋಟಿ ವೆಚ್ಚ ಆಗಬಹುದು ಅಂತ ವರದಿ ತಿಳಿಸಿದೆ. 23,000 ಕೋಟಿ. ಇದಿಷ್ಟೇ ಆಗಿದ್ರೆ ಯಾರಿಗೂ ಬೇಸರ ಇರ್ತಿರ್ಲಿಲ್ಲ, ಯಾರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ. ಇಲ್ಲಿ ಯಾಕೆ ಆಕ್ರೋಶ ಭುಗಿಲೆದ್ದಿದೆ ಅಂತ ಹೇಳಿದರೆ, ಈ ಯೋಜನೆಯಿಂದ ಬರೋಬ್ಬರಿ 1,20,000 ಮರಗಳ ಮಾರಣ ಹೋಮ ಆಗಲಿದೆ. 1,20,000 ಮರಗಳ ನಾಶ ಆಗಲಿದೆ. ಈ ಯೋಜನೆ ಜಾರಿ ಮಾಡಿದರೆ ಜಿಲ್ಲೆಯ ಅನೇಕ ರೀತಿಯ ಸಮಸ್ಯೆಗಳ ಉಲ್ಬಣಕ್ಕೆ ಇದು ನಾಂದಿ ಹಾಡಿದಂತಾಗುತ್ತೆ. ಪಶ್ಚಿಮ ಘಟ್ಟದ ಸೂಕ್ಷ್ಮ ಪರಿಸರ, ವನ್ಯಜೀವಿ ಸಂರಕ್ಷಿತ ಪ್ರದೇಶದ ಮೇಲೆ ಇದು ಗಂಭೀರ ಪರಿಣಾಮ ಬೀರುವಂಥದ್ದು. ಅರಣ್ಯ ನಾಶದ ಜೊತೆಗೆ 1,20,000 ಮರಗಳ ನಾಶ ಆಗುತ್ತೆ. ಅಂದಾಜು ಈ ಯೋಜನೆಗೆ 600 ಎಕರೆ ಅರಣ್ಯ ಭೂಮಿ ಬೇಕಾಗುತ್ತೆ ಅಂತ ವರದಿ ತಿಳಿಸಿರುವಂಥದ್ದು. ಇಷ್ಟೇ ಅಲ್ಲ, ನದಿ ಮುಖಜ ಭೂಮಿಯ ಜೀವ ಸಂಕುಲ ಮತ್ತು ಉಪ್ಪು ನೀರಿನ ಮೀನುಗಳ ಸಂತತಿ ನಾಶವಾಗುವ ಆತಂಕ ಈ ಯೋಜನೆಯಿಂದ ಇದೆ. ಸ್ಥಳೀಯ ಜನರು ಮೀನುಗಾರಿಕೆ, ಚಿಪ್ಪು ಸಂಗ್ರಹಣೆ ಮತ್ತು ಅನೇಕ ಮಂದಿ ಕೃಷಿ ಅವಲಂಬಿತ ಜನರು ಈಗ ಈ ಯೋಜನೆಯಿಂದ ಸಂಕಷ್ಟಕ್ಕೀಡಾಗುವಂಥದ್ದು. ಜೊತೆಗೆ ನದಿ ಕಣಿವೆಯಲ್ಲಿ ಭೂಕುಸಿತದ ಅಪಾಯ ಹೆಚ್ಚಾಗುವ ಸಾಧ್ಯತೆಗಳನ್ನು ಪರಿಸರ ತಜ್ಞರು ವ್ಯಕ್ತಪಡಿಸಿದ್ದಾರೆ. ಇದಿಷ್ಟು ಅಘನಾಶಿನಿ ಮತ್ತು ವೇದಾವತಿ ನದಿ ತಿರುವು ಯೋಜನೆಯಿಂದ ಆಗುವ ಪರಿಣಾಮಗಳು. ಮತ್ತೊಂದು ಯೋಜನೆ ಅಂದರೆ ಬೇಡ್ತಿ ವರದಾ ನದಿ ಜೋಡಣೆ ಯೋಜನೆ. ಬೇಡ್ತಿ ವರದಾ ನದಿ ಜೋಡಣೆ ವಿಚಾರ ಇಂದು ನಿನ್ನೆದಲ್ಲ. ಸರಿಸುಮಾರು 2 ದಶಕಗಳಿಂದ ಈ ನದಿಗಳ ಜೋಡಣೆ ಪ್ರಸ್ತಾಪ ಇದೆ. ಈ 2 ನದಿ ಜೋಡಣೆ ಬೇಡ ಅಂತ ಒತ್ತಾಯಿಸಿರೋರು ಒಂದು ಕಡೆ ಆದರೆ, ಈ ಯೋಜನೆ ಬೇಕೇ ಬೇಕು ಅಂತ ಹೋರಾಟ ಮಾಡ್ತಾ ಇರೋ ದೊಡ್ಡ ವರ್ಗ ಮತ್ತೊಂದು ಕಡೆ ಇದೆ. ಬೇಡ್ತಿ ವರದಾ ನದಿ ಜೋಡಣೆ ಅಂದರೆ ಪಶ್ಚಿಮಕ್ಕೆ ಹರಿಯುವ ಬೇಡ್ತಿ ನದಿಯಿಂದ ಸರಿಸುಮಾರು 10.66 TMC ನೀರನ್ನು ವರದಾ ನದಿಗೆ ಹರಿಸ್ತಾರೆ. ಶಿರಹಟ್ಟಿ ಬಳಿ ಡ್ಯಾಮ್ ನಿರ್ಮಾಣ ಮಾಡಿ ಅಲ್ಲಿ ನೀರು ಸಂಗ್ರಹ ಮಾಡ್ತಾರೆ. ಆ ನೀರನ್ನು ತುಂಗಭದ್ರಾ ನದಿಗೆ ಹರಿಸಲಾಗುತ್ತೆ. ಈ ಯೋಜನೆ ಶಿರಸಿ, ಯಲ್ಲಾಪುರ ಭಾಗದಿಂದ ಹಾವೇರಿ, ಗದಗ, ರಾಯಚೂರು, ಕೊಪ್ಪಳ ಜಿಲ್ಲೆಗಳಿಗೆ ವರ್ಷಪೂರ್ತಿ ನೀರು ಒದಗಿಸುವ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ.
ಇಷ್ಟೆಲ್ಲ ಅನುಕೂಲ ಇದ್ದರೂ ಯಾಕಪ್ಪ ಇದನ್ನು ವಿರೋಧ ಮಾಡ್ತಿದ್ದಾರೆ ಅಂತ ಕೆಲವರು ಪ್ರಶ್ನೆ ಮಾಡ್ಬೋದು. ಬೇಡ್ತಿ ವರ್ಧಾ ನದಿ ಜೋಡಣೆಯಿಂದ ಬರಗಾಲ ಪೀಡಿತ ಜಿಲ್ಲೆಗಳಿಗೆ ವರ್ಷದಲ್ಲಿ 12 ತಿಂಗಳು ಕೂಡ ನೀರನ್ನು ಪೂರೈಕೆ ಮಾಡಬಹುದು. ಇದು ಸತ್ಯ ಸಂಗತಿ. ಆದರೆ ಈ ಯೋಜನೆಯೇ ಅವೈಜ್ಞಾನಿಕ ಅಂತ ಪರಿಸರ ತಜ್ಞರು ಇದೀಗ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವಾಭಾವಿಕವಾಗಿ ಹರಿಯೋ ನೀರನ್ನು ಬಲವಂತವಾಗಿ ಸುರಂಗ ಪೈಪ್ಗಳ ಮೂಲಕ ಅದನ್ನು ಬೇರೆ ಕಡೆಗೆ ತಿರುಗಿಸಿ ಇನ್ನೊಂದು ನದಿಗೆ ಜೋಡಣೆ ಮಾಡೋದು ಸುಲಭ ಅಲ್ಲ. ಇದರಿಂದ ಹಲವು ಅನಾನುಕೂಲಗಳು ಕೂಡ ಸಂಭವಿಸುವಂಥದ್ದು. ಈ ರೀತಿ ಎಚ್ಚರಿಕೆಯನ್ನು ನಾವು ನೀಡ್ತಾ ಇಲ್ಲ, ಸ್ವತಃ ತಜ್ಞರು ನೀಡಿರುವಂಥದ್ದು. ಈ ಯೋಜನೆ ಹೇಗಿದೆ ಅಂದರೆ 3 ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ 8 ಕಿಲೋಮೀಟರ್ ಸುರಂಗ ನಿರ್ಮಾಣದ ಪ್ರಸ್ತಾಪವನ್ನು ಮಾಡಲಾಗಿದೆ. ಹಾವೇರಿ, ಗದಗ, ರಾಯಚೂರು ಜಿಲ್ಲೆಗೆ ನೀರು ಹರಿಸೋದಕ್ಕೆ ಈ ಯೋಜನೆಯನ್ನು ರೂಪಿಸಿರುವಂಥದ್ದು. 3 ಜಿಲ್ಲೆಗಳಿಗೆ 18 TMC ನೀರು ಹರಿಸುವ ಯೋಜನೆಗೆ ಈಗಾಗಲೇ ಚಿಂತನೆ ಮಾಡಲಾಗಿದೆಯಂತೆ. ಬರೋಬ್ಬರಿ 10,000 ಕೋಟಿ ವೆಚ್ಚದ ಯೋಜನೆಯ ಪ್ರಸ್ತಾಪವನ್ನು ಮಾಡಲಾಗಿರುವಂಥದ್ದು. ಹಾಗೆ ನೋಡಿದ್ರೆ ಮಳೆಗಾಲದಲ್ಲೇನೋ ಬೇಡ್ತಿ ನದಿ ತುಂಬಿ ಹರಿಯುತ್ತೆ, ಆದರೆ ಬೇಸಿಗೆಯಲ್ಲಿ ನೀರು ಕಡಿಮೆಯಾಗಿ ಒಣಗೋದಕ್ಕೆ ಶುರುವಾಗುತ್ತೆ. ಈ ಸಮಯದಲ್ಲಿ ಬೇಡ್ತಿ ಕಣಿವೆಯ 1.5 ಲಕ್ಷ ಜನರಿಗೆ, 1.5 ಲಕ್ಷ ರೈತರಿಗೆ ನೀರು ಸಾಕಾಗೋದಿಲ್ಲ. ವರ್ಷ ಪೂರ್ತಿ ನದಿಗಳು ಹರಿಯೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ಅವೈಜ್ಞಾನಿಕವಾಗಿ ನದಿ ಜೋಡಣೆ ಮಾಡ್ತೇವೆ ಅಂತ ಈ ಯೋಜನೆಯನ್ನು ರೂಪಿಸಲಾಗಿದೆ. ಅದಕ್ಕಾಗಿ ಇಲ್ಲಿನ ಸ್ಥಳೀಯರು ಈಗ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. 2008-09 ಅವಧಿಯಲ್ಲಿ ಬೇಡ್ತಿ ವರ್ಧಾ ಅನುಷ್ಠಾನಕ್ಕೆ ಮುಂದಾದಾಗ ಪರಿಸರ ನಾಶ ಆಗುತ್ತೆ ಎಂಬ ಕಾರಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಅದಕ್ಕಾಗಿ ಯೋಜನೆಯನ್ನು ಕೈ ಕೂಡ ಬಿಡಲಾಗಿತ್ತು. ಬೇಡ್ತಿ ವರ್ಧಾ ನದಿ ಜೋಡಣೆಯಿಂದ ಅಂದಾಜು 500 ಎಕರೆಗೂ ಹೆಚ್ಚು ಪ್ರದೇಶದ ಅರಣ್ಯ ನಾಶ ಆಗುತ್ತೆ. ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಅಪಾರ ಹಾನಿಯಾಗುತ್ತೆ. ಅರಣ್ಯ ನಾಶ ಮಾಡದೆ ಈ ಯೋಜನೆಯನ್ನು ಜಾರಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಪೈಪ್ಗಳಿಗಾಗಿ ಸುರಂಗ ಕೊರೆದ್ರೆ ಅದರಿಂದ ಜಿಲ್ಲೆಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇದನ್ನು ನಾವು ಹೇಳ್ತಾ ಇಲ್ಲ, ಪರಿಸರ ತಜ್ಞರೇ ಇದನ್ನು ಹೇಳ್ತಾ ಇರುವಂಥದ್ದು. ಒಂದು ವಿಷಯ ಗೊತ್ತಿರಲಿ, ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ ಬೇಡ್ತಿ ಕಣಿವೆಯನ್ನು ಸಕ್ರಿಯ ಜೀವ ವೈವಿಧ್ಯ ವಲಯ ಅಂತ ಗುರುತು ಮಾಡಿದೆ. ಇಲ್ಲಿ 1741ಕ್ಕೂ ಹೆಚ್ಚು ವೈವಿಧ್ಯದ ಹೂವಿನ ಸಸ್ಯಗಳಿರುವಂಥದ್ದು. 420ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳು ಮತ್ತು ಪ್ರಾಣಿಗಳು ಇಲ್ಲಿ ನೆಲೆ ನಿಂತಿದೆ. ಇದಕ್ಕೆಲ್ಲ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ತಜ್ಞರು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಈ ಹಿನ್ನೆಲೆ ಉತ್ತರ ಕನ್ನಡದಾದ್ಯಂತ ಈಗ ಕಿಚ್ಚು ಧಗಧಗಿಸ್ತಾ ಇದೆ. ಈ ಯೋಜನೆಯನ್ನು ಜಾರಿ ಮಾಡಲೇಬಾರದು ಅಂತ ಶಿರಸಿಯ MES ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಹೋರಾಟದಲ್ಲಿ ಸ್ವರ್ಣವಲ್ಲಿ ಮಠದ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳು, ಮಾಧವಾನಂದ ಭಾರತಿ ಶ್ರೀಗಳು, ವಾದಿರಾಜ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು, ಭಟ್ಟಾಕಲಂಕ ಭಟ್ಟಾರಕ ಪಟ್ಟಾಚಾರ್ಯ ವರ್ಮ ಶ್ರೀಗಳು ಭಾಗಿಯಾಗಿ ಪಶ್ಚಿಮ ಘಟ್ಟ ಉಳಿಸಬೇಕೆಂದು ಆಗ್ರಹ ಮಾಡಿದರು. ಹಸಿರು ಉಳಿವಿಗಾಗಿ ಎಲ್ಲ ಶ್ರೀಗಳು ಪಟ್ಟು ಹಿಡಿದಿದ್ರು. ಈ ಸಮಾವೇಶದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕರಾದ ಭೀಮಣ್ಣ ನಾಯ್ಕ್, ಶಿವರಾಮ್ ಹೆಬ್ಬಾರ್, ವಿಧಾನ ಪರಿಷತ್ ಸದಸ್ಯ ಶಾಂತರಾಮ್ ಸಿದ್ದಿ ಭಾಗಿಯಾಗಿದ್ದರು. ಈ ಮೂಲಕ ಈ ಯೋಜನೆ ಮಾಡಲು ಬಿಡಲ್ಲ ಎಂಬ ಒಗ್ಗಟ್ಟಿನ ಸಂದೇಶವನ್ನು ಜಿಲ್ಲೆಯ ಜನರು ರವಾನಿಸಿದ್ದಾರೆ.